ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಇಂದು ಪ್ರೇಮಿಗಳ ದಿನವನ್ನು ಆಚರಿಸಬೇಕೇ ಬೇಡವೇ ಎಂಬ ಗೊಂದಲ ಸಾಕಷ್ಟು ಕಡೆ ಇರುವಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಸಾಕಷ್ಟು ಮಂದಿ ಅನುಕರಿಸ್ತಾ ಇರೋದನ್ನು ನಾವು ಕಾಣಬಹುದು. ಆ ಕಾರಣಕ್ಕೆ ಒಂದು ಸಣ್ಣದೊಂದು ಕವಿತೆ ನಿಮಗಾಗಿ. ಪ್ರೇಮ ದಿನಕ್ಕೆ ಒಂದು ಹೃದಯ ಕವಿತೆ. ಪ್ರೇಮದ ಭಾವ ಸಂವೇದನೆಗಳ ಅನಾವರಣಗೊಳಿಸುತ್ತಾ ಅನುರಾಗ ಕಿರಣಗಳ ಸ್ಮರಿಸುವ ಕಾವ್ಯ ಪ್ರಣತೆ. ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಪ್ರೇಮವು ಒಂದು ದಿನದ ಆಚಾರ, ಪ್ರತಿಫಲಾಪೇಕ್ಷೆಯ ಜಗದೆದುರಿನ ವ್ಯವಹಾರ, ಫಲಾಫಲಗಳ ವಿನಿಮಯ, ಪ್ರತೀಕ್ಷೆಗಳ ಲೆಕ್ಕಾಚಾರ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಅರ್ಪಣೆ, ಆರಾಧನೆಗಳ ಸಂಸ್ಕಾರ, ಡಾಂಬಿಕತೆ ಇಲ್ಲದ ಹೃದಯಭಾವ, ಅನುಭವಗಳ ದಿವ್ಯಸಾಗರ. ಈ ಕುರಿತ ಕವಿತೆಯನ್ನು ಶ್ರೀಯುತ ಎನ್ ರಮೇಶ್ ಗುಬ್ಬಿರವರು ರಚಿಸಿದ್ದಾರೆ. ಕವಿತೆಯ ಶೀರ್ಷಿಕೆ ಆರಾಧನೆ. ಪ್ರೇಮವೆಂದರೆ ಎಣಿಕೆ ಮಾಡಿಕೊಡುವ, ಅಳೆದು ತೂಗಿ ಪಡೆವ ಲಾಭ ನಷ್ಟ ಲೆಕ್ಕಾಚಾರಗಳ ವ್ಯವಹಾರವಲ್ಲ. ಪ್ರೇಮವೆಂದರೆ ಸುಂಕವಿಲ್ಲದೆ ಕೊಡುವ, ಬಿಂಕವಿಲ್ಲದೆ ಪಡೆವ ಅಗಣಿತ ಸಂಸ್ಕಾರಗಳ ಅಕ್ಕರೆ ಮಮಕಾರ. ಪ್ರೇಮವೆಂದರೆ ಸಂಕಲನ ವ್ಯವಕಲನಗಳ ಗುಣಾಕಾರ ಭಾಗಾಕಾರಗಳ ಅಕ್ಷರಶಃ ಗಣಿತಶಾಸ್ತ್ರದ ಸಮೀಕರಣವಲ್ಲ. ಪ್ರೇಮವೆಂದರೆ ಕೊಟ್ಟಿದುದನ್ನು ನೆನಪಿಡದೆ, ಪಡೆದುದನ್ನು ಪಕ್ಕಕ್ಕಿಡದೆ ಆರಾಧಿಸುವ, ಅಭಿವ್ಯಕ್ತಿಸುವ ಒಲವಿನಂತಃಕರಣ. ಪ್ರೇಮವೆಂದರೆ ದಿನವೊಂದರ ಆಚರಣೆಯಲ್ಲ, ಕೆಲ ದಿನಗಳ ಆಕರ್ಷಣೆಯಂತೂ ಅಲ್ಲ, ಜೀವಮಾನದ ಅನುಸರಣೆ, ಉಸಿರುಸಿರಿನ ಅನುಕರಣೆ. ಪ್ರೇಮವೆಂದರೆ ಬರಿಯ ಭಾವ ನಿವೇದನೆಯಲ್ಲ, ಕ್ಷಣದ ಜೀವ ಸಂವೇದನೆಯಲ್ಲ, ಜೀವದ ಚಿರಂತನ ಆರಾಧನೆ, ಅನುರಾಗ ಸ್ವರಗಳ ನಿತ್ಯ ಸತ್ಯ ಆಲಾಪನೆ. ಇದಾಗಿತ್ತು ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿಯ ಕುರಿತ ಪ್ರೇಮ ದಿನಗಳ ಆಚರಣೆಯ ವಿಶೇಷತೆಯನ್ನು ಕುರಿತ ಒಂದಷ್ಟು ಉತ್ತಮ ಚಿಂತನೆಯನ್ನು ಒಳಗೊಂಡ ಹೃದಯ ಕವಿತೆ. ಈ ಕವಿತೆ ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಹಾಸುಹೊಕ್ಕಾಗಿರುವಂಥದ್ದು. ಪಾಶ್ಚಾತ್ಯ ಸಂಸ್ಕೃತಿಯನ್ನು ನಾವು ಅನುಸರಿಸುತ್ತಾ ಭಾರತೀಯ ಸಂಸ್ಕೃತಿಯನ್ನು ಅಲ್ಲಗಳೆಯುವುದು ಬೇಡ. ಅದರೊಂದಿಗೆ ಕೆಲವೊಂದಷ್ಟು ಹೊಸತನ್ನು ಬೆಳೆಸಿಕೊಳ್ಳುತ್ತಾ ನಮ್ಮದನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಪ್ರೇಮಿಗಳ ದಿನಕ್ಕೆ ಶುಭಾಶಯಗಳನ್ನು ಕೋರುತ್ತಾ, ಗುಲಾಬಿಯ ದಿನಕ್ಕೆ ನಿಮ್ಮೆಲ್ಲರನ್ನ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ, ಹೂವಿನಂಥ ಬದುಕು ನಮ್ಮದು ನಿಮ್ಮದೆಲ್ಲ ಆಗಲಿ, ಆ ನಿಟ್ಟಿನಲ್ಲಿ ನೀವೆಲ್ಲ ಚಿಂತಿಸ್ತೀರಾ ಅಂತ ಅಂದ್ಕೋತಾ ಈ ಕವಿತೆಯನ್ನು ಸಮರ್ಪಿಸಿದ್ದೇನೆ. ಇದಾಗಿತ್ತು ಇಂದಿನ ವಿಶೇಷ. ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ.